ರಾಜ್ಯ ಸರ್ಕಾರ ಈಗಾಗಲೇ ವಿದ್ಯುತ್ ದರ ಏರಿಕೆಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರಿದ್ದಾರೆ. ಸರ್, ರಾಜ್ಯದ ಜನರಿಗೆ ಮತ್ತೊಂದು ವಿದ್ಯುತ್ ಶಾಖ ಅಥವಾ ರಾಜ್ಯದ ಜನರು ಲೈಟ್ ಆನ್ ಮಾಡಬೇಕು ಅಥವಾ ಆಫ್ ಅಲ್ಲೇ ಇರಬೇಕು, ಹೇಗೆ? ರಾಜ್ಯದ ಜನರಿಗೆ, ಜನಸಾಮಾನ್ಯರಿಗೆ ದೊಡ್ಡ ಶಾಕ್ ಇವತ್ತಾಗಿದೆ. ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ತಿಂಗಳಿಗೆ ಒಂದೊಂದು ಬೆಲೆ ಏರಿಕೆನ ಮಾಡ್ತಾ ಇದ್ದಾರೆ. ಹಾಲಿನ ದರ ಜಾಸ್ತಿ ಮಾಡಿದ್ರು, ಅದರಿಂದ ರೈತರಿಗೇನು ಪ್ರಯೋಜನ ಆಗಲಿಲ್ಲ. ನೀರಿನ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಬೆಲೆ ಏರಿಕೆ ಒಂದು ನಿರಂತರವಾಗಿ ಸರ್ಕಾರ ಬಂದಾಗಿಂದ ಕೂಡ ನಡೀತಾ ಇದೆ. ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಒಂದು ರೀತಿ ಹೊರೆ ಆಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ರೀತಿ ಪದೇ ಪದೇ ಒಂದಾದ್ಮೇಲೆ ಒಂದು ಶಾಕನ್ನು ಕೊಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿದ್ಯುತ್ ಬಿಲ್ಲಿನ ಪರ್ ಯೂನಿಟನ್ನು 36 ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಒಂದು ರೀತಿ ಶಾಪವಾಗಿ ಇವತ್ತು ಸರ್ಕಾರ ಪರಿಣಾಮವಾಗಿದೆ. 5 ಗ್ಯಾರಂಟಿಗೆ ಇನ್ಯಾವ್ಯಾವ ಬೆಲೆಗಳು ಏರಿಕೆ ಆಗೋದು? ಈಗಾಗಲೇ ಹಾಲಾಯಿತು, ಪೆಟ್ರೋಲ್ ಆಯಿತು, ಸರ್ಕಾರ ಇನ್ನೇನು ಉಳ್ಕೊಂಡಿರ್ತಕ್ಕಂಥದ್ದು ಒಂದೇನೆ. ಈ ರಾಜ್ಯದಲ್ಲಿ ಏನೋ ಜನಸಾಮಾನ್ಯರು ಗಾಳಿಯನ್ನು ಸೇವಿಸ್ತಾ ಇದ್ದಾರೆ. ಆ ಸೇವಿಸ್ತಕ್ಕಂಥ ಗಾಳಿಗೂ ಕೂಡ ಟ್ಯಾಕ್ಸ್ ಹಾಕಿದ್ರು ಕೂಡ ನೀವು ಆಶ್ಚರ್ಯ ಪಡಬೇಡಿ. ಅಂಥ ದರಿದ್ರ ಪರಿಸ್ಥಿತಿಗೆ ಈ ಹಣಕಾಸಿನ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಂಡು ಹೊರಟಿದ್ದಾರೆ. ಒಂದು ಕೈಲಿ ಕೊಡೋದು, ಇನ್ನೊಂದು ಕೈಲಿ ಕಿತ್ಕೊಳ್ಳೋದಾ, ಹೇಗೆ? ಪಿಕ್ ಪಾಕೆಟ್ ಸರ್ಕಾರ ಅಷ್ಟೇ ಇದು. ಒಂದು ಕೈಲಿ ಕಿತ್ಕೊಳ್ತಕ್ಕಂಥದ್ದು, ಮತ್ತೊಂದು ಕೈಲಿ ಕೊಡ್ತಕ್ಕಂಥದ್ದು. 10 ರೂಪಾಯಿ ಕೊಟ್ಟರೆ 50 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಈ ಅಯೋಗ್ಯ ಸರ್ಕಾರ ಮಾಡ್ತಾ ಇದೆ. ಬಿಜೆಪಿಯ ಮುಂದಿನ ನಡೆ ಸರ್ಕಾರದ ವಿರುದ್ಧ ಜನರ ಮುಂದೆ ಹೋಗೋದು ಬಿಟ್ಟರೆ ನಮಗೇನು ಕೂಡ ಬೇರೆ ದಾರಿ ಇಲ್ಲ. ನಾನು ತಮ್ಮ ಮೂಲಕ ರಾಜ್ಯದ ಜನರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ, ಈಗಲಾದರೂ ಕೂಡ ಎಚ್ಚೆತ್ಕೊಳ್ಳಿ. ಈಗಲಾದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ದಂಗೆ ಎಳ್ಳಿಲ್ಲ ಅಂತ ಹೇಳಿದ್ರೆ, ಬೀದಿಗಿಳಿಲಿಲ್ಲ ಅಂತ ಹೇಳಿದ್ರೆ, ಇನ್ನು ಎಷ್ಟೆಷ್ಟು ಹೊರೆಗಳನ್ನು ಜನಸಾಮಾನ್ಯರ ಮೇಲೆ ಹಾಕ್ತಾರೆ, ಅದು ಭಗವಂತನೇ ಕಾಪಾಡಬೇಕಾಗತ್ತೆ. ರಾಜ್ಯದವರೆಗೂ ಇರುತ್ತೆ ಈ 5 ಗ್ಯಾರಂಟಿ ಅಂತ. ಈಗಾಗಲೇ ತೆಲಂಗಾಣದ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ, ಹಿಮಾಚಲ ರಾಜ್ಯದ ಪರಿಸ್ಥಿತಿ ಎಲ್ಲಿ ಬಂದ್ಬಿಟ್ಟಿದೆ ನಾನು ಉಲ್ಲೇಖ ಮಾಡ್ತಾ ಇದ್ದೆ. ನಾವೇನು ಇವ್ರ ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾ ಇಲ್ಲ. ನಂದು ಒಂದೇ ಪ್ರಶ್ನೆ, ನಮ್ಮ ಶಿಕಾರಿಪುರ ಅಂತ ಕ್ಷೇತ್ರದಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಹೋದಾಗ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳು ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು ಕೇಳ್ತಾ ಇದ್ದಾರೆ, ಬಸ್ಗಳ ವ್ಯವಸ್ಥೆ ಇಲ್ಲ ರೀ. ಇಡೀ ರಾಜ್ಯದ ಪರಿಸ್ಥಿತಿ ಇದೆ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಅಂತೇಳಿ ಪಾಪ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ, ಮಕ್ಕಳಿಗೆ ಬಸ್ ವ್ಯವಸ್ಥೆ ಇಲ್ಲ. 106 ಬಸ್ಸನ್ನು ಸ್ಟಾಪ್ ಮಾಡಿದ್ದಾರೆ. ಈ ರೀತಿ ಒಂದು ರೀತಿ ದೋಖಾ ಸರ್ಕಾರ ಇದು. ಜನರಿಗೆ ವಂಚನೆ ಮಾಡ್ತಕ್ಕಂಥ ಸರ್ಕಾರ ಇದು. ಎಲ್ಲಿಗೆ ಹೋಗ್ಬಿಟ್ಟು ಕಾದ್ ನೋಡೋಣ. ಇವಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.